ಸ್ನೇಹಿತರೆ, ನಾವು ಈ ತರಗತಿಯಲ್ಲಿ ಕರ್ನಾಟಕದ ಭೂಸ್ವರೂಪಗಳನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಭೂಸ್ವರೂಪಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯವನ್ನು 3 ಮುಖ್ಯ ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಅವುಗಳು ಯಾವಪ್ಪ ಅಂದ್ರೆ ಕರಾವಳಿ ಮೈದಾನ, ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶ, ಪೂರ್ವದ ಮೈದಾನ. ಇಲ್ಲಿ ನೋಡಿ, ಈ ಕರ್ನಾಟಕ ಕರಾವಳಿ ಮೈದಾನವು ಈ ಸೈಡು, ಇಲ್ಲಿ ಅರಬ್ಬಿ ಸಮುದ್ರ ಏನು ಇದೆಲ್ಲ ಇದು ಕರ್ನಾಟಕಕ್ಕೆ ಕರಾವಳಿಯನ್ನು ಹೊಂದಿದೆ. ನಂತರ ಈ ಕರಾವಳಿ ಪ್ರದೇಶ ನಂತರ ಏನು ಬರ್ತಕ್ಕಂಥ ಭಾಗ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ಪ್ರದೇಶ. ಈ ಭಾಗ ಇಲ್ಲಿ ಏನಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳು ಸುಮಾರು 650 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಬ್ಬಿದೆ. ಮತ್ತು ಪೂರ್ವದ ಮೈದಾನ ಪ್ರದೇಶ, ಈ ಪೂರ್ವದ ಮೈದಾನ, ಈ ಉಳಿದ ಭಾಗ ಏನಿದೆಯಲ್ಲ ಕರ್ನಾಟಕ ಮ್ಯಾಪ್ನಲ್ಲಿ, ಇದು ಏನಪ್ಪ ಅಂದ್ರೆ ಪೂರ್ವದ ಮೈದಾನ. ಇದನ್ನು ಮತ್ತೆ 2 ಭಾಗಗಳಾಗಿ ಏನಪ್ಪ ಅಂದ್ರೆ ತುಂಗಭದ್ರಾ ನದಿಯನ್ನು ಉತ್ತರ ಮತ್ತು ಮೈದಾನ ಮತ್ತು ದಕ್ಷಿಣ ಮೈದಾನ ಅಂತೇಳಿ ವಿಭಜಿಸಿದೆ. ಇದರ ಮೇಲೆ ನಾವು ಏನಪ್ಪ ಅಂದ್ರೆ ಈ ಒಂದು ತರಗತಿಯಲ್ಲಿ ಹೆಚ್ಚಿನ ಒಂದು ವಿವರವನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಾವು ಕರಾವಳಿ ಮೈದಾನವನ್ನು ನೋಡಿದ್ರೆ ಇದು ರಾಜ್ಯದ ಅತಿ ಪಶ್ಚಿಮದ ಭೂಭಾಗವನ್ನು ಒಳಗೊಂಡಿದೆ. ಈ ರಾಜ್ಯದ ಕರ್ನಾಟಕದ ಪಶ್ಚಿಮಕ್ಕೆ ಏನಪ್ಪ ಅಂದ್ರೆ ಕರಾವಳಿಯನ್ನ ಇದೆ. ಇದು ಕರಾವಳಿ ಮೈದಾನ. ಇದು ಏನಪ್ಪ ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕಿರುವ ಮೈದಾನವಾಗಿದೆ. ಈ ಘಟ್ಟಗಳ ಪಶ್ಚಿಮಕ್ಕೆ ಮೈದಾನ ಇದೆ. ಅದರ ನಂತರ ಏನಪ್ಪ ಅರಬ್ಬಿ ಸಮುದ್ರ ಇದೆ. ಈ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಈ ಮಧ್ಯದಲ್ಲಿರ್ತಕ್ಕಂಥದ್ದು ಕರಾವಳಿ ಮೈದಾನ. ಇದು ಕರ್ನಾಟಕ ಸಂಬಂಧಪಟ್ಟಂತೆ. ದಕ್ಷಿಣದಲ್ಲಿ ಈ ಒಂದು ಕರಾವಳಿ ಮೈದಾನದ ವಿಶೇಷತೆ ಏನಿದೆಯಪ್ಪ ಅಂದ್ರೆ, ದಕ್ಷಿಣದಲ್ಲಿ 50 ರಿಂದ 60 ಕಿಲೋಮೀಟರ್ ಗಳಷ್ಟು ಅಗಲವಾಗಿದ್ದು, ಉತ್ತರದಲ್ಲಿ ಏನಪ್ಪ ಅಂದ್ರೆ ಕೇವಲ 13 ಕಿಲೋಮೀಟರ್ಗಳಷ್ಟು ಮಾತ್ರ ಅಗಲವಾಗಿರೋದು. ಅಂದರೆ ಈ ಕರಾವಳಿ ಮೈದಾನವು ದಕ್ಷಿಣ ಭಾಗದಲ್ಲಿ ಏನಪ್ಪ ಅಂದ್ರೆ 50 ರಿಂದ 60 ಕಿಲೋಮೀಟರ್ ಅಷ್ಟು ಅಗಲವಾಗಿದೆ. ಉತ್ತರದಲ್ಲಿ ಏನಪ್ಪ ಅಂದ್ರೆ ಸುಮಾರು 13 ಕಿಲೋಮೀಟರ್ಗಳಷ್ಟು ಮಾತ್ರ ಅಗಲವಾಗಿರುವುದು ಇದರ ವಿಶೇಷ. ಮತ್ತೆ ಈ ಕರಾವಳಿ ಮೈದಾನವು ಉತ್ತರದಲ್ಲಿ ಕಾರವಾರದಿಂದ, ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಸ್ವಲ್ಪ ದಕ್ಷಿಣದವರೆಗೂ ಚಾಚಿದ್ದು ಸುಮಾರು ಏನಪ್ಪ ಅಂದ್ರೆ 320 ಕಿಲೋಮೀಟರ್ ಉದ್ದವಾಗಿದೆ. ನೆಕ್ಸ್ಟ್ ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಪ್ರದೇಶ. ಇದು ಏನಪ್ಪ ಅಂದ್ರೆ ಇದು ರಾಜ್ಯದುದ್ದಕ್ಕೂ 650 ಕಿಲೋಮೀಟರ್ಗಳಷ್ಟು ಉದ್ದವಾಗಿದ್ದು ಸುಮಾರು 50 ರಿಂದ 75 ಕಿಲೋಮೀಟರ್ ಮಾತ್ರ ಅಗಲವಾಗಿದೆ. ಇದು ರಾಜ್ಯದುದ್ದಕ್ಕೂ ಏನಪ್ಪ ಅಂದ್ರೆ 650 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಅಗಲ ಏನಪ್ಪ ಅಂದ್ರೆ 50 ರಿಂದ 75 ಕಿಲೋಮೀಟರ್. ಮತ್ತೆ ಪಶ್ಚಿಮ ಘಟ್ಟಗಳು ಕ್ರೆಟೇಸಿಯಸ್ ಭೂಯುಗದಲ್ಲಿ ಆಫ್ರಿಕಾ ಖಂಡದಿಂದ ಪ್ರತ್ಯೇಕಗೊಳ್ಳುವ ಪ್ರಕ್ರಿಯೆಯಲ್ಲಿ ಉಂಟಾದ ಸ್ತರಭಂಗದಿಂದ ನಿರ್ಮಿತವಾಗಿದೆ. ಸ್ತರಭಂಗ ಉಂಟಾದಾಗ ಒಂದು ಭಾಗವು ಮೇಲೆತ್ತಲ್ಪಟ್ಟರೆ ಮತ್ತೊಂದು ಭಾಗ ಏನಪ್ಪ ಅಂದ್ರೆ ಕೆಳತಳ್ಳಲ್ಪಡುವುದು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳು ನಿರ್ಮಾಣ ಆಗಿದ್ದಾವೆ. ಈ ಪಶ್ಚಿಮ ಘಟ್ಟದಲ್ಲಿ ಎತ್ತರವಾಗಿರುವ ಶಿಖರಗಳನ್ನು ನೋಡಿದ್ರೆ ಮುಳ್ಳಯ್ಯನಗಿರಿ 1913 ಮೀಟರ್, ಇದು ರಾಜ್ಯದ ಅತ್ಯುನ್ನತ ಶಿಖರವಾಗಿದೆ. ಬಾಬಾ ಬುಡನಗಿರಿ 1899 ಮೀಟರ್, ಇದು ಏನಪ್ಪ ಅಂದ್ರೆ 2ನೇ ಅತ್ಯುನ್ನತ ಶಿಖರ. ಅದೇ ರೀತಿ ಕುದುರೆಮುಖ 1892 ಮೀಟರ್ ಎತ್ತರವಾಗಿದೆ. ಕಲ್ಲತ್ತಗಿರಿ 1893 ಮೀಟರು. ದೇವಿರಮ್ಮನ ಗುಡ್ಡ 1817 ಮೀಟರ್. ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಅನೇಕ ಶಿಖರಗಳಿದ್ದಾವೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಿಖರಗಳನ್ನು ಹೇಳಿದ್ದೀನಿ. ಈ ಪಶ್ಚಿಮ ಘಟ್ಟಗಳು ಸಾಕಷ್ಟು ಎತ್ತರವಾಗಿದ್ದು ಅವಿಚ್ಛಿನ್ನವಾಗಿ ವಿಸ್ತರಿಸಿವೆ. ಇದರಿಂದಾಗಿ ಕೆಲವೇ ಕಣಿವೆಗಳು ಮಾತ್ರ ಇದರಲ್ಲಿ ಕಂಡು ಬರ್ತಾವೆ. ಇಲ್ಲಿ ನೋಡಿ, ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಚಾರ್ಮುಡಿ ಘಾಟ್. ಅದೇ ರೀತಿಯಾಗಿ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಆಗುಂಬೆ ಘಾಟ್. ಈ ಉಡುಪಿ ಜಿಲ್ಲೆ ಶಿರೂರು ಮತ್ತು ಬೈಂದೂರುಗಳ ನಡುವೆ ಏನಪ್ಪ ಅಂದ್ರೆ ಕೊಲ್ಲೂರು ಘಾಟ್. ಈ ರೀತಿಯಾಗಿರ್ತಕ್ಕಂಥ ಘಾಟ್ಗಳನ್ನು
ಈ ಪಶ್ಚಿಮ ಘಟ್ಟವು ಹೊಂದಿದೆ. ಈ ಒಂದು ಮೈದಾನ ಪ್ರದೇಶವೇನಪ್ಪ ಅಂದ್ರೆ ಪೂರ್ವದ ಮೈದಾನ ಪ್ರದೇಶ ಎಂದು ಕರೀತಾರ. ಯಾಕಂದ್ರೆ ಇದು ಕರ್ನಾಟಕದ ಪೂರ್ವ ಭಾಗಕ್ಕದ. ಈ ಪೂರ್ವದ ಮೈದಾನ ವಿಭಾಗವನ್ನು ಮುಂದುವರೆದು ಏನಪ್ಪ ಅಂದ್ರೆ ಉತ್ತರ ಹಾಗೂ ದಕ್ಷಿಣ ಮೈದಾನವೆಂದು ವಿಂಗಡಿಸಲಾಗುವುದು. ಇದಲ್ಲದೆ ಮಲೆನಾಡು ಹಾಗೂ ಮೈದಾನಗಳ ನಡುವಿನ ಕಿರಿದಾದ ಸ್ಥಿತ್ಯಂತರ ಭೂವಲಯವನ್ನು ಅರೆ ಮಲೆನಾಡು ಎಂದು ಕರೀತಾರೆ. ಈ ಪಶ್ಚಿಮ ಘಟ್ಟಗಳು ನಂತರ ಏನು ಮೈದಾನ ಪ್ರದೇಶಕ್ಕೆ ಬರ್ತದಲ್ಲ, ಈ ಮೈದಾನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿರ್ತಕ್ಕಂಥ ಸ್ಥಿತ್ಯಂತರ ವಲಯ ಏನಿದೆಯಲ್ಲ ಇದನ್ನು ಅರೆ ಮಲೆನಾಡು, ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಎಂದು ಕರೀತಾರೆ. ಈ ಪಶ್ಚಿಮ ಘಟ್ಟ ಹಾಗೂ ಈ ಮೈದಾನ ಪ್ರದೇಶದ ಸ್ಥಿತ್ಯಂತರ ವಲಯ ಏನೈತಲ್ಲ ಇದನ್ನು ಅರೆ ಮಲೆನಾಡು ಎಂದು ಕರೀತಾರೆ. ಈ ಮೈದಾನವನ್ನು ಏನಪ್ಪ ಅಂದ್ರೆ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಅಡ್ಡ ಹಾಯುವ ತುಂಗಭದ್ರಾ ನದಿಯು ಇದನ್ನು ಉತ್ತರ ಹಾಗೂ ದಕ್ಷಿಣ ಎರಡು ಭಾಗಗಳಾಗಿ ವಿಂಗಡಿಸಿದೆ. ಇಲ್ಲಿ ನೋಡಿ, ಈ ಮೈದಾನ ಪ್ರದೇಶವನ್ನು ಉತ್ತರದ ಮೈದಾನ ಪ್ರದೇಶ ಮತ್ತು ದಕ್ಷಿಣ ಮೈದಾನ ಪ್ರದೇಶವೆಂದು ಈ ತುಂಗಭದ್ರಾ ನದಿಯು ಏನಪ್ಪ ಅಂದ್ರೆ ಎರಡು ಭಾಗಗಳಾಗಿ ವಿಂಗಡಿಸಿದೆ. ಇದು ಕರ್ನಾಟಕ ರಾಜ್ಯದ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಅಡ್ಡ ಹಾಯುತ್ತದೆ. ಇಲ್ಲಿ ನಾವು ಉತ್ತರದ ಮೈದಾನ ಪ್ರದೇಶವನ್ನು ನೋಡಿದ್ರೆ ತುಂಗಭದ್ರಾ ನದಿಯ ಉತ್ತರಕ್ಕಿರುವ ವಿಸ್ತಾರವಾದ ಪ್ರಸ್ಥಭೂಮಿ. ಮುಂಚೆ ನೋಡಿದೆವಲ್ಲ, ಏನು ಈ ತುಂಗಭದ್ರಾ ನದಿಯು ಮೈದಾನ ಪ್ರದೇಶವನ್ನ ಉತ್ತರ ಮತ್ತು ದಕ್ಷಿಣ ಎರಡು ಭಾಗಗಳಾಗಿ ವಿಂಗಡಿಸಿದಲ್ಲ. ಈ ತುಂಗಭದ್ರಾ ನದಿಯ ಉತ್ತರಕ್ಕಿರುವ ವಿಸ್ತಾರವಾದ ಭೂಪ್ರದೇಶ ಪ್ರಸ್ಥಭೂಮಿ ಏನೈತಿಲ್ಲ ಇದು ಉತ್ತರದ ಮೈದಾನ ಪ್ರದೇಶ. ಈ ಒಂದು ಉತ್ತರದ ಮೈದಾನ ಪ್ರದೇಶ ಕೃಷ್ಣ, ಭೀಮಾ ಮತ್ತು ತುಂಗಭದ್ರಾ ನದಿಗಳ ಜಲನಯನ ಪ್ರದೇಶ ಹೊಂದಿದೆ. ಸುಮಾರು ಈ ಮೈದಾನವು ಪಡೆಯುವ ವಾರ್ಷಿಕ ಮಳೆಯ ಪ್ರಮಾಣ ಕಡಿಮೆ ಐತಿ. ವಿಸ್ತಾರವಾದ ಮೈದಾನವು ಮಳೆ ನೆರಳಿನ ವಲಯದಲ್ಲಿದ್ದು ಆಗಾಗ ಬರಗಾಲಗಳಿಗೆ ತುತ್ತಾಗುವುದು ಈ ಪ್ರದೇಶದ ವಿಶೇಷತೆ. ಈ ವಲಯದಲ್ಲಿರುವ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತ ಈ ವಲಯದಲ್ಲಿದ್ದು, ಇದಲ್ಲದೆ ಏನಪ್ಪ ಅಂದ್ರೆ ಛಾಯಾ ಭಗವತಿ ಜಲಪಾತ, ಸೊಗಲ್ ಜಲಪಾತ ಈ ಉತ್ತರ ಮೈದಾನ ಪ್ರದೇಶದಲ್ಲಿದೆ. ನಾವು ಈ ದಕ್ಷಿಣದ ಮೈದಾನ ಪ್ರದೇಶವನ್ನು ನೋಡಿದ್ರೆ ಈ ವಲಯವು ಏರು ತಗ್ಗಿನಿಂದ ಕೂಡಿದ್ದು ದಕ್ಷಿಣದಲ್ಲಿ ಏನಪ್ಪ ಅಂದ್ರೆ ತಮಿಳುನಾಡಿನ ನೀಲಗಿರಿವರೆಗೂ ವಿಸ್ತರಿಸಿದೆ. ಇದು ಏನಪ್ಪ ಅಂದ್ರೆ ತುಂಗಭದ್ರಾ ನದಿಯಿಂದ ದಕ್ಷಿಣಕ್ಕಿದ್ದು ಇದನ್ನೇನಪ್ಪ ಅಂದ್ರೆ ಮೈಸೂರು ಪ್ರಸ್ಥಭೂಮಿ ಎಂದು ಸಹ ಕರೆಯುವರು. ಈ ವಲಯದಲ್ಲಿ ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾದ ಮಧುಗಿರಿ ಬೆಟ್ಟವೇನಪ್ಪ ಅಂದ್ರೆ 1199 ಮೀಟರ್ಗಳಷ್ಟು ಎತ್ತರವಾಗಿರ್ತಕ್ಕಂಥ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಈ ವಲಯದಲ್ಲಿದೆ. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿದುರ್ಗ ಬೆಟ್ಟ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಚೆನ್ನಕೇಶವ ಬೆಟ್ಟ, ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯಲ್ಲಿನ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಮತ್ತು ಮೈಸೂರು ಜಿಲ್ಲೆಯಲ್ಲಿರುವ ಚಾಮುಂಡಿ ಬೆಟ್ಟ ಹಾಗೂ ಬೆಟ್ಟದಪುರದ ಬಳಿಯ ಶಿಡ್ಲ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಗಳು ಏನಪ್ಪ ಅಂದ್ರೆ ಈ ವಲಯದಲ್ಲಿವೆ. ಈ ದಕ್ಷಿಣ ಮೈದಾನದಲ್ಲಿ ಕೆಂಪು ಮರಳು ಮಣ್ಣು ಏನಪ್ಪ ಅಂದ್ರೆ ಕಂಡು ಬರ್ತೈತಿ. ಈ ಪ್ರದೇಶವು ರಾಗಿ, ಭತ್ತ, ಹಿಪ್ಪು ನೇರಳೆ, ಹೊಗೆಸೊಪ್ಪು, ತರಕಾರಿ, ಹಣ್ಣುಗಳು, ಹೈನುಗಾರಿಕೆ ಹಾಗೂ ವಿವಿಧ ಬಗೆಯ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಹೆಸರಾಗಿದೆ. ಎಷ್ಟು ಈ ತರಗತಿಯಲ್ಲಿ ತಿಳಿದುಕೊಂಡವು ಸ್ನೇಹಿತರೆ. ಮತ್ತೆ ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.